ನಮಸ್ಕಾರ ಗುರು ಎಲ್ರು ಹೆಂಗಿದ್ದೀರಿ? ಏನಪ್ಪ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂದ್ರೆ RCB ಲೋಗೋ ಮತ್ತು ಜರ್ಸಿ ಅನ್ಬಾಕ್ಸಿಂಗ್ ಕಾರ್ಯಕ್ರಮ ಐತಿ. ಅಷ್ಟರಲ್ಲಿ ಅನ್ಬಾಕ್ಸಿಂಗಿನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಅದರಲ್ಲಿ ವಿರಾಟ್ ಕೊಹ್ಲಿ ಅವರ ಒಂದು ಫೋಟೋಶೂಟ್ ಮಾಡಿಸಿರೋ ವಿಡಿಯೋ, ಜರ್ಸಿ ಹಾಕೊಂಡು ಫೋಟೋ ಶೂಟ್ ಮಾಡಿಸಿರೋ ವಿಡಿಯೋ ವೈರಲ್ ಆಗೈತಿ. ನೋಡ್ಬೋದು ನೀವು ಜರ್ಸಿ ಯಾವ ರೀತಿ ಐತಂತ. ಇಲ್ಲಿ ಏನೈತಲ್ಲ, ಇಲ್ಲಿ ಬ್ಲೂ ಐತಿ ಪೂರ್ತಿ. ಇಲ್ಲೆಲ್ಲ ಬ್ಲಾಕ್ ಇತ್ತು. ಹೋದ್ಸಲ ಜರ್ಸಿ ನೋಡಿದ್ರೆ ಇಟ್ಟು ಬ್ಲೂ ಐತಿ, ಸ್ವಲ್ಪ ಬ್ಲಾಕ್ ಇಟ್ಟಿತ್ತು. ಈ ಸಲ ಅಷ್ಟು ಬ್ಲೂ ಮಾಡಿದಾರ. ಇಲ್ಲಿ ಎದೆಭಾಗದಲ್ಲಿ ಏನಿತ್ತು, ನಮ್ಮ ಲೋಗೋ ಇತ್ತು. ಲೋಗೋ ಪೂರ್ತಿ ಚೇಂಜ್ ಮಾಡಿದ್ದಾರೆ ಈ ಸಲ. ಪೂರ್ತಿ ಇಲ್ಲಿ RCB ಅಂತ ಬರೆದು ಬೆಂಗಳೂರು ಅಂತ ಇತ್ತು, ಈಗ ಬೆಂಗಳೂರು ಅಂತ ಮಾಡಿದ್ದಾರೆ. ಪೂರ್ತಿ ಲೋಗೋ ಇಲ್ಲಿ ಮ್ಯಾಗ ಕಾಣ್ತೈತಲ್ಲ, ಇಲ್ಲಿ ಚೇಂಜ್ ಮಾಡಿದ್ದಾರೆ. ಇಲ್ಲಿ ವಿಡಿಯೋ ಹಾಕಿರ್ತೀನಿ, ತೆಳಗೆ ಫೋಟೋ ಹಾಕಿರ್ತೀನಿ. ಇಲ್ಲಿ ನೋಡ್ಬೋದು, ಈ ರೀತಿ ಇತ್ತು, ಈ ರೀತಿ ಚೇಂಜ್ ಆಗುತ್ತೆ. ಲೋಗೋ ಈ ರೀತಿ ಇತ್ತು, ಈಗ ಚೇಂಜ್ ಕಾಣ್ತಿದೆ ಫುಲ್. ವಿಡಿಯೋ ಅಂತೂ ಮಸ್ತಾಗಿ ಕಾಣ್ತಿದೆ. ವಿಡಿಯೋದಲ್ಲಿ ಅಂತೂ, ಫೋಟೋದಲ್ಲಿ ವಿರಾಟ್ ಕೊಹ್ಲಿ ಜರ್ಸಿ ಹಾಕ್ಕೊಂಡಿರೋದು ಲೋಗೋ ಮಾತ್ರ ಮಸ್ತಾಗಿ ಕಾಣಿಸ್ತಿದೆ. ನಿಮ್ಗೆ ಹೆಂಗೆ ಅನ್ನಿಸ್ತು, ಲೋಗೋ ಯಾವ ರೀತಿ ಇದೆ ಅಂಥೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿರಿ. ಲೋಗೋ ಅಂತೂ ನನಗೆ ತುಂಬ ಚೆನ್ನಾಗಿ ಅನಿಸೈತಿ. ಲೋಗೋ ಮತ್ತು ಜರ್ಸಿ ಫುಲ್ ಬ್ಲೂ ಐತಿ, DC ಥರ, ಡೆಲ್ಲಿ ಥರ ಕಾಣಿಸ್ತೈತಿ ಅಂಥೇಳಿ ಕೆಲವ್ರು ಕಾಮೆಂಟ್ ಹಾಕ್ತಿದ್ರು. ಆ ರೀತಿ ಕಾಣೋದಿಲ್ಲ. ವಿಡಿಯೋದ ಫೋಟೋ ತೆಗೆದಾರಲ್ಲ, ಆ ಥರ ಕಾಣಿಸ್ತೈತಿ. ಅದರ ರಿಯಲ್ ಆಗಿ ನೋಡಾಗ ಆ ಥರ ಫುಲ್ ಬ್ಲೂ ಆಗಿ ಕಾಣೋದಿಲ್ಲ. ಹೋದ್ಸಲ ಏನಿತ್ತು ಬ್ಲ್ಯಾಕ್, ಅದು ಬ್ಲ್ಯಾಕ್ ಮತ್ತು ಬ್ಲೂ ಮಿಕ್ಸರು ಜರ್ಸಿ ಐತಿ. ಸೊ ನೋಡಕ್ಕಂತೂ ಸಖತ್ತಾಗಿ ಕಾಣಿಸ್ತೈತಿ. ಹೆಂಗಂತೇಳಿ ಅನ್ಬಾಕ್ಸಿಂಗ್ ಇವೆಂಟಲ್ಲಿ ಗೊತ್ತಾಗುತ್ತೆ. ಇಲ್ಲೆಲ್ಲ ಮತ್ತು ಹೋದ್ಸಲ ಇಲ್ಲಿ ಒಂದು ಗೆರೆ ಮಾಡಿದರು, ಹಿಂಗೆ ಪೂರ್ತಿ ಹಿಂಗೆ ಲೈನ್ ಇತ್ತು. ಈ ಸಲ ಹಿಂಗೆ ಬಾರ್ ಒಂದು ಎರಡೆರಡು ಟಿಕ್ಕಿ ಕೊಟ್ಟು ಹಿಂಗೆ ಇದು ಮಾಡಿದ್ದಾರೆ, ಗೊತ್ತಿಲ್ಲ. ಮತ್ತು ಇಲ್ಲಿ ಭುಜದ ಬಳಿ ಇಲ್ಲಿ ರೆಡ್ ಸಿಂಬಲ್ ಐತಿ, ರೆಡ್ ಕಲರ್ ಹಾಕಿದ್ದಾರೆ. ಇಲ್ಲೆಲ್ಲ ಬ್ಲೂ, ಇಲ್ಲೆಲ್ಲ ರೆಡ್ ಮಾಡಿದ್ದಾರೆ. ನೋಡಕ್ಕಂತೂ ತುಂಬ ಲುಕ್ ಕೊಡಾಕತ್ತೈತಿ. RCB ಅನ್ಬಾಕ್ಸಿಂಗ್ ಆದ ನಂತರ ತುಂಬ ಅಫಿಷಿಯಲಾಗಿ ಎಲ್ಲರೂ ಬಿಟ್ಟಾಗ ಗೊತ್ತಾಗುತ್ತೆ ಜರ್ಸಿ ಯಾವ ರೀತಿ ಕಾಣುತ್ತಾ. ಈಗಂತೂ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತೈತಿ. ನೋಡೋಣ ಅನ್ಬಾಕ್ಸಿಂಗ್ ಆದಮೇಲೆ ಯಾವ ರೀತಿ ಕಾಣಿಸ್ತೈತೆ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಮತ್ತು ಮುಂದಿನ ನೋಡೋದಲ್ಲಿ ಸಿಗ್ತೀನಿ. ಜೈ RCB.